ನಮಸ್ಕಾರ ವೀಕ್ಷಕರೇ. ರಾಹುಲ್ ಗಾಂಧಿ ಮತ್ತೊಮ್ಮೆ ಪೇಚಿಗೆ ಸಿಲುಕಿದ್ದಾರೆ. ತಾವೇ ನೀಡಿದ್ದ ಹೇಳಿಕೆಯೊಂದು ತಮಗೆ ಮುಳ್ಳಾಗ್ತಾ ಇದ್ದು ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಉತ್ತರಿಸಲಾಗದ ಪ್ರಶ್ನೆಯೊಂದನ್ನ ಕೇಳಿ ಸಿಲುಕಿಸಿದ್ದಾರೆ. ಕೈವರಿಷ್ಠೆ ಸೋನಿಯಾ ಗಾಂಧಿ ಅನಾರೋಗ್ಯದ ಹೊತ್ತಲ್ಲಿ ಸೆಂಟಿಮೆಂಟ್ ಆಗಬೇಕಿದ್ದ ವಿಚಾರದಲ್ಲಿ ಈಗ ಸಮಸ್ಯೆ ಆಗಿರೋದು ಕಾಂಗ್ರೆಸ್ಗೆ ಬ್ಯಾಕ್ ಫೈರ್ ಅನ್ನ ತರಿಸ್ತಾ ಇದೆ. ಇನ್ಮುಂದೆ ಈ ವಿಚಾರವನ್ನ ತೆಗೆದ್ರೆ ಖಂಡಿತ ಜನರೆಲ್ಲರೂ ಇದೇ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋ ಲೆಕ್ಕದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಕಡೆ ರಾಹುಲ್ ಗಾಂಧಿಯ ಸಿಟಿಜನ್ಶಿಪ್ ವಿಚಾರ ಅತ್ಯಂತ ಪ್ರಮುಖ ಘಟ್ಟವನ್ನ ತಲುಪಿದೆ. ಕೇಸ್ ಹಾಕಿದ್ದವರಿಗೆ ಪೂರಕವಾಗುವ ಹಾಗೆ ಕೋರ್ಟ್ ಕಡೆಯಿಂದ ತೀರ್ಪು ಬಂದಿದೆ. ಈ ಬಾರಿ ಆದ್ರೂ ಇದಕ್ಕೊಂದು ಅಂತ್ಯ ಬೀಳುತ್ತಾ ಅಥವಾ ಮತ್ತೆ ಹುಲಿ ಬಂತು ಹುಲಿ ಕಥೆಯಾಗಲಿದೆಯಾ ಅನ್ನೋ ಚರ್ಚೆ ಶುರುವಾಗಿದೆ. ಮತ್ತೊಂದೆಡೆ ನೆಕ್ ಟು ನೆಕ್ ಫೈಟ್ ಇರೋ ಕೇರಳವನ್ನ ಜಯಿಸೋದಕ್ಕೆ ಖರ್ಗೆ ಉಚಿತಗಳನ್ನ ಅನೌನ್ಸ್ ಮಾಡಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕೆಲವೊಂದು ಸಲ ಆಡೋ ಮಾತುಗಳು ಬಹಳ ಹುಷಾರಾಗಿರ್ಬೇಕು, ಇಲ್ಲ ಅಂದ್ರೆ ಫ್ಯೂಚರ್ ಅಲ್ಲಿ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಬಹಳ ಎಕ್ಸಾಂಪಲ್ಗಳಿವೆ. ಅದರಲ್ಲೂ ರಾಜಕೀಯದಲ್ಲಿ ಇರುವವರು ಏನೇ ಸ್ಟೇಟ್ಮೆಂಟ್ ಕೊಟ್ರು ಅದಕ್ಕೆ ಬದ್ಧರಾಗಿದ್ರೆ ಮಾತ್ರ ನೈತಿಕತೆ ಉಳಿಯುತ್ತೆ. ಇಲ್ಲ ಅಂದ್ರೆ ಮುಂಚೆ ಆದ್ರೆ ಯಾವುದೇ ರೀತಿ ಮೀಡಿಯಾ ಇರ್ತಾ ಇರ್ಲಿಲ್ಲ. ಪೇಪರ್ ನಲ್ಲಿ ಬಂದ್ರೆ ಬಂತು, ಇಲ್ಲ ಅಂದ್ರೆ ಇಲ್ಲ. ಅಲ್ಲದೆ ಪೇಪರ್ ಓದಿದವರಿಗೆ ಮಾತ್ರ ಅಂತ ವಿಚಾರ ಗೊತ್ತಾಗ್ತಾ ಇತ್ತು. ಆದ್ರೆ ಈಗ ಹಾಗಿಲ್ಲ. ಎಲ್ಲರ ಕೈಗೂ ಮೊಬೈಲ್ ಬಂದಿದೆ. ಯಾರು ಏನೇ ಹೇಳಿಕೆ ಕೊಟ್ರು ಎಲ್ಲರ ಮೊಬೈಲ್ಗೂ ಬರುತ್ತೆ. ಹುಡುಕಿದ್ರು ಬರುತ್ತೆ, ಹುಡುಕದೇ ಇದ್ರು ಕೆಲವೊಂದು ಸಲ ಮೊಬೈಲ್ ಸ್ಕ್ರೀನ್ ಮೇಲೆ ಬಂದು ಎಲ್ಲಾ ಸುದ್ದಿಗಳು ಜನರನ್ನ ತಲುಪಿ ಬಿಡುತ್ತವೆ. ಇಂಥ ಹೊತ್ತಲ್ಲಿ ರಾಹುಲ್ ಗಾಂಧಿ ಆಡಿರೋ ಮಾತಿಗೆ ಉಲ್ಟಾ ನಡೆದುಕೊಂಡ್ರೆ ಜನರು ಬಿಡ್ತಾರಾ ಅಥವಾ ಜನರು ಸುಮ್ಮಿದ್ರೆ ಬಿಜೆಪಿ ನಾಯಕರು ಸುಮ್ಮಿರ್ತಾರಾ ಅನ್ನೋ ಹಾಗೆ ಈಗ ನಿಶಿಕಾಂತ್ ದುಬೆ ರಾಹುಲ್ ರನ್ನ ಸಿಕ್ಕಿಸಿದ್ದಾರೆ. ರಾಹುಲ್ ತಾಯಿ ಅರ್ಥಾತ್ ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿ ಅನಾರೋಗ್ಯ ಹಿನ್ನೆಲೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನೋದನ್ನ ನೀವೆಲ್ಲ ನೋಡಿದ್ದೀರಿ. ಯಾವ ಆಸ್ಪತ್ರೆ ಅಂತ ಕೇಳಿದ್ರೆ ಅದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿರೋ ಸುಪ್ರಸಿದ್ಧ ಶ್ರೀ ಗಂಗಾರಾಮ್ ಆಸ್ಪತ್ರೆ. ಅವರ ಹೆಲ್ತ್ ಬಗ್ಗೆ ಅಪ್ಡೇಟ್ಸ್ ಬರ್ತಾ ಇದೆ. ಈ ದೇಶದ ಮಣ್ಣಿನ ಗುಣ ಅನ್ನೋ ಹಾಗೆ ಜನಸಾಮಾನ್ಯರು ಕೂಡ ಬೇಗ ಚೇತರಿಸಿಕೊಳ್ಳಲಿ ಅನ್ನೋ ಮಾತನ್ನೇ ಹೇಳ್ತಾ ಇದ್ದಾರೆ. ಆದ್ರೆ ಈಗ ವಿಷಯ ಅದಲ್ಲ. ಸರ್ಕಾರಿ ಆಸ್ಪತ್ರೆಗೆ ಸೋನಿಯಾರನ್ನ ಸೇರಿಸೋದನ್ನ ಬಿಟ್ಟು ಸುಪ್ರಸಿದ್ಧ ಪ್ರೈವೇಟ್ ಆಸ್ಪತ್ರೆಗೆ ಯಾಕೆ ಸೇರಿಸಿದ್ರು ಅನ್ನೋದು. ಇದೆಂತ ಪ್ರಶ್ನೆ. ಬಿಜೆಪಿ ನಾಯಕರು ಕೂಡ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾರೆ ತಾನೆ ಅಂತ ಕೇಳ್ಬೋದು. ಖಂಡಿತ ಬಿಜೆಪಿ ಮಾತ್ರ ಅಲ್ಲ, ಎಲ್ಲಾ ಪಕ್ಷಗಳ ನಾಯಕರು, ಹಣವಂತರು, ಸೆಲೆಬ್ರಿಟೀಸ್ ಎಲ್ಲರೂ ಹೋಗೋದು ಪ್ರೈವೇಟ್ ಆಸ್ಪತ್ರೆಗೆ. ಆದ್ರೆ ರಾಹುಲ್ ಖಾಸಗಿ ಆಸ್ಪತ್ರೆಯನ್ನ ಆಯ್ಕೆ ಮಾಡಬಾರ್ದಿತ್ತು. ಯಾಕಂದ್ರೆ ಈ ಹಿಂದೆ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅವರೇ. ಶಿಕ್ಷಣದಲ್ಲಿ ಜಾತಿಯನ್ನ ತಂದು ಮೀಸಲಾತಿ ಹೆಸರಲ್ಲಿ ಈ ಹಿಂದೆ ಸಿಕ್ಕಾಪಟ್ಟೆ ಮಾತುಗಳನ್ನ ಆಡಿದ್ದನ್ನ ಎಲ್ಲರೂ ನೋಡಿದ್ರಿ. ಬಹಳ ಕ್ಲಿಯರ್ ಆಗಿ ಏಮ್ಸ್ ನಂತ ಸರ್ಕಾರಿ ಆಸ್ಪತ್ರೆಗಳ ಮೇಲೂ ಜನರು ನಂಬಿಕೆ ಇಡ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ರಿಸರ್ವೇಶನ್ ಇಂದ ಬಂದಿರೋ ವೈದ್ಯರಿರ್ತಾರೆ ಅಂತ ಜನರು ಅವಾಯ್ಡ್ ಮಾಡ್ತಾರೆ. ಹೋಗುವಾಗ್ಲೇ ವೈದ್ಯರ ಹೆಸರನ್ನ ನೋಡ್ಕೊಂಡೇ ಹೋಗ್ತಾರೆ ಅನ್ನೋ ಮಾತುಗಳನ್ನ ಹೇಳಿದ್ರು. ಈ ಸಂದರ್ಭದಲ್ಲಿ ಅವರು ತಮ್ಮ ಕಡೆಯಿಂದಲೇ ಈ ಸುಧಾರಣೆ ಆಗ್ಲಿ ಅಂತ ಸರ್ಕಾರಿ ಆಸ್ಪತ್ರೆಗೆ ತಾಯಿಯನ್ನ ಸೇರಿಸಬಹುದಿತ್ತು. ಆಗ ಅವರ ಮತದಾರರಿಗೂ ಕೂಡ ಅವರ ಮೇಲೆ ನಂಬಿಕೆ ದುಪ್ಪಟ್ಟಾಗ್ತಾ ಇತ್ತು. ನಮ್ಮ ನಾಯಕ ಏನು ಹೇಳ್ತಾನೋ ಅದನ್ನೇ ಮಾಡ್ತಾರೆ ಅಂತ ಇನ್ನೊಂದಷ್ಟು ವೋಟ್ಗಳು ಎಕ್ಸ್ಟ್ರಾ ಬರ್ತಾ ಇತ್ತು. ಆದ್ರೆ ಅದೆಲ್ಲವನ್ನ ಬಿಟ್ಟು ಸೀದಾ ಹೋಗಿ ಖಾಸಗಿ ಆಸ್ಪತ್ರೆ, ಅದು ಗಂಗಾ ರಾಮ್ ಅಂತ ರಾಮನ ಹೆಸರಿರೋ ಆಸ್ಪತ್ರೆಗೆ ಸೇರಿಸಿದ್ದು ಸರಿನಾ ಅನ್ನೋ ಪ್ರಶ್ನೆಯನ್ನ ನಿಶಿಕಾಂತ್ ದುಬೆ ಕೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಶಿಕ್ಷಣದಲ್ಲಿ ಜಾತಿ ತರಬಾರದು ಅನ್ನೋದು. ಯಾವುದೇ ವಿದ್ಯಾರ್ಥಿ ಆಗಿರ್ಲಿ, ಮೊದಲಿಗೆ ಆತನಿಗೆ ಕಡ್ಡಾಯ ಶಿಕ್ಷಣ ಕೊಡಬೇಕು. ಶಿಕ್ಷಣದಿಂದ ಯಾವುದೇ ಮಗು ವಂಚಿತವಾಗದಂತೆ ನೋಡ್ಕೊಳ್ಬೇಕು. ಅದಾದ ಬಳಿಕ ಅವರವರ ಸಾಮರ್ಥ್ಯ, ಬುದ್ಧಿಮತ್ತ ಹಾಗೂ ಆಸಕ್ತಿಗೆ ತಕ್ಕಂತೆ ಅವರವರ ದಾರಿಯನ್ನ ಅವರು ಆಯ್ಕೆ ಮಾಡ್ಕೊಳ್ತಾರೆ. ಹಾಗೆ ಅವರಿಗೆ ಸಲಹೆ ಹಾಗೂ ನಿರ್ದೇಶನಗಳನ್ನ ಕೊಡೋ ಕೆಲಸವನ್ನ ಮಾತ್ರ ಮಾಡಬೇಕು. ಇಂದಿನ ಕಾಂಪಿಟೇಷನ್ ಯುಗದಲ್ಲಿ ಎಷ್ಟು ಕಲಿತರೂ ಸಾಕಾಗಲ್ಲ ಅನ್ನೋದನ್ನ ತಿಳಿದವರು ಹೇಳ್ತಾರೆ. ಅಂಥದ್ರಲ್ಲಿ ರಾಹುಲ್ ಇಂಥ ವಿಚಾರದಲ್ಲಿ ವಿದ್ಯಾರ್ಥಿಗಳ ದಿಕ್ಕು ತಪ್ಪಿಸಿ ವೈಯಕ್ತಿಕ ಲಾಭ ಪಡೆಯೋದಕ್ಕೆ ಮುಂದಾಗ್ತಾರೆ ಅಂದ್ರೆ ಅಂತಿಮವಾಗಿ ಹೀಗೆ ಸಿಕ್ಕಾಕೊಳ್ತಾರೆ ಅನ್ನೋ ರೀತಿಯ ಚರ್ಚೆಗಳು ನಡೀತಾ ಇದೆ. ಅದು ಅಲ್ಲದೆ ಕೆಲ ತಿಂಗಳುಗಳ ಹಿಂದೆ ಖಾಸಗಿ ಕ್ಷೇತ್ರದಲ್ಲೂ ಮೀಸಲಾತಿ ಬರಬೇಕು ಅಂತ ಹೇಳಿ ವಿವಾದಕ್ಕೆ ದಾರಿ ಮಾಡಿ ಕೊಟ್ಟಿದ್ರು. ಅವರು ಹೇಳಿದಂತೆ ಮಾಡಿದ್ರೆ ಈಗ ಭಾರತದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾ ಇದ್ರಾ ಅಥವಾ ವಿದೇಶಕ್ಕೆ ಹೋಗಿ ಚಿಕಿತ್ಸೆ ಕೊಡಿಸ್ತಾ ಇದ್ರಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಇನ್ನೊಂದೆಡೆ ಸಿಟಿಜನ್ಶಿಪ್ ವಿಚಾರದಲ್ಲೂ ರಾಹುಲ್ಗೆ ಹಿನ್ನಡೆ ಆಗಿದೆ. ಭಾರತೀಯ ಸಂವಿಧಾನಕ್ಕೆ ವಿರುದ್ಧವಾಗಿ ರಾಹುಲ್ ಗಾಂಧಿ 2 ದೇಶಗಳ ಸಿಟಿಜನ್ಶಿಪ್ ಹೊಂದಿದ್ದಾರೆ ಅನ್ನೋ ಗಂಭೀರ ಆರೋಪ ಇರೋದು ಇಂದು ನಿನ್ನೆಯಿಂದಲೇನಲ್ಲ. ಒಂದು ಕಡೆ ಬಿಜೆಪಿ ಹಿರಿಯ ನಾಯಕ ಹಾಗೂ ಆಗಾಗ ವಿವಾದ ಸೃಷ್ಟಿಸೋ ಸುಬ್ರಮಣಿಯನ್ ಸ್ವಾಮಿ ಇದೇ ವಿಚಾರವಾಗಿ ಕಾನೂನು ಹೋರಾಟವನ್ನ ನಡೆಸ್ತಾ ಇದ್ರೆ, ಇನ್ನೊಂದು ಕಡೆ ಕರ್ನಾಟಕ ಮೂಲದ ವಿಘ್ನೇಶ್ ಶಿಶಿರ್ ಅನ್ನೋ ವ್ಯಕ್ತಿಯೊಬ್ಬರು ಪೆಟಿಷನ್ ಹಾಕಿದ್ರು. ಈಗ ರೀಸೆಂಟ್ ಹಿಯರಿಂಗ್ ನಲ್ಲಿ ರಾಹುಲ್ ಸಿಟಿಜನ್ಶಿಪ್ ಕುರಿತು ಇರೋ ಎಲ್ಲಾ ಸೀಕ್ರೆಟ್ ಡಾಕ್ಯುಮೆಂಟ್ ಗಳನ್ನ ಪಡೆಯೋದಕ್ಕೆ ವಿಘ್ನೇಶ್ಗೆ ಆಕ್ಸೆಸ್ ಕೊಡಬೇಕು ಅಂತ ಅಲಹಾಬಾದ್ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಸದ್ಯ ಆ ಸೀಕ್ರೆಟ್ ಡಾಕ್ಯುಮೆಂಟ್ಗಳು ಕೇಂದ್ರ ಗೃಹ ಸಚಿವಾಲಯದ ಬಳಿ ಇದೆ. ಏಪ್ರಿಲ್ 6ರಂದು ಸಂಜೆ 4 ಗಂಟೆಗೆ ಇನ್ ಕ್ಯಾಮರಾ ವಿಚಾರಣೆ ನಡೆಯಲಿದ್ದು, ಈಗಾಗಲೇ ಈ ಕೇಸ್ ಆ ಮಟ್ಟಕ್ಕೆ ಹೋಗಿರೋದು ವಿಘ್ನೇಶ್ ಸಲ್ಲಿಸಿರೋ ಸಾಕ್ಷಿಗಳಿಂದ ಅಂತ ಹೇಳಲಾಗ್ತಾ ಇದೆ.
ಈಗ ಸೀಕ್ರೆಟ್ ಡಾಕ್ಯುಮೆಂಟ್ ಕೂಡ ಇದಕ್ಕೆ ತಾಳೆಯಾಯಿತು ಅಂದ್ರೆ ರಾಹುಲ್ಗೆ ಸಂಕಷ್ಟ ಎನ್ನಲಾಗ್ತಾ ಇದೆ. ಗೃಹ ಸಚಿವಾಲಯ ಏಪ್ರಿಲ್ 6ಕ್ಕೆ ರಾಹುಲ್ಗೆ ಲುಕೌಟ್ ನೋಟಿಸ್ ಕೊಟ್ಟು ಎಲ್ಲೂ ಹೋಗದಂತೆ ತಡೆ ಹಾಕಬೇಕು, ಈ ಪ್ರಕರಣ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತು ಅನ್ನೋ ಸುದ್ದಿಗಳೆಲ್ಲ ಓಡಾಡ್ತಾ ಇದೆ. ಆದ್ರೆ ಈ ಕೇಸ್ ಕುರಿತಂತೆ ಜನರಲ್ಲಿ ಇನ್ನೂ ಸಾಕಷ್ಟು ಕನ್ಫ್ಯೂಷನ್ಗಳು ಕೂಡ ಇದೆ. ಯಾಕಂದ್ರೆ ಸೀಕ್ರೆಟ್ ಡಾಕ್ಯುಮೆಂಟ್ ಗೃಹ ಸಚಿವಾಲಯದ ಬಳಿಯೇ ಇದೆ ಅನ್ನುವಾಗ ಮತ್ತೆ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಇನ್ನೆಷ್ಟು ಹೊತ್ತು ಬೇಕು ಅನ್ನೋದು. ಈ ಹಿಂದೆ ಬ್ರಿಟಿಷ್ ಸರ್ಕಾರ ಈ ಡಾಕ್ಯುಮೆಂಟ್ ಗಳನ್ನ ಭಾರತ ಸರ್ಕಾರಕ್ಕೆ ಹಸ್ತಾಂತರ ಮಾಡಿರೋ ಬಗ್ಗೆ ಸುದ್ದಿ ಬಂದಿತ್ತು. ಆದ್ರೆ ಇನ್ನೂ ಯಾಕೆ ಆಕ್ಷನ್ ತೆಗೆದುಕೊಳ್ತಾ ಇಲ್ಲ ಅನ್ನೋ ಚರ್ಚೆ ಆಗ್ಲೇ ಹುಟ್ಟಿತ್ತು. ಈಗ ನೋಡಿದ್ರೆ ಒಬ್ಬ ಅರ್ಜಿದಾರನಿಗೆ ಆ ಡಾಕ್ಯುಮೆಂಟ್ ಪಡೆಯೋದಕ್ಕೆ ಆಕ್ಸೆಸ್ ಕೊಟ್ಟು ಅದನ್ನ ವಿಚಾರಣೆ ಮಾಡಿ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದಾದ್ರೆ ಇದು ಯಾವ ರೀತಿ ಪ್ರಕ್ರಿಯೆ, ಇದರ ಹಿಂದೆ ಏನಾದ್ರೂ ಕಾನೂನು ನಿಯಮಗಳು ಇದೆಯಾ ಅನ್ನೋದು ಜನರಿಗೆ ಅರ್ಥವಾಗದ ವಿಚಾರ. ಆದ್ರೆ ಇಲ್ಲಿ ಎರಡು ಪ್ರಮುಖ ವಿಚಾರಗಳ ಬಗ್ಗೆ ಜನರಿಗೆ ಕುತೂಹಲ ಇದೆ. ಅದೇನೆಂದ್ರೆ ರಾಹುಲ್ ಮೇಲೆ ಆಕ್ಷನ್ ತಗೊಂಡ್ರೆ ಬಿಜೆಪಿಗೆ ಎರಡು ರೀತಿಯಲ್ಲಿ ಹೊಡೆತ ಬೀಳುತ್ತೆ. ಒಂದು, ಎಲ್ಲಿಯ ತನಕ ರಾಹುಲ್ ಪ್ರಧಾನಿ ಅಭ್ಯರ್ಥಿ ಆಗಿರ್ತಾರೋ ಅಲ್ಲಿಯ ತನಕ ಬಿಜೆಪಿಗೆ ಎಲೆಕ್ಷನ್ ಗೆಲ್ಲೋದು ಸುಲಭ ಅನ್ನೋ ವಾತಾವರಣ ಈಗ ಭಾರತದಲ್ಲಿ ಇದೆ. ರಾಹುಲ್ ರನ್ನೇ ಯಾರು ಟಾರ್ಗೆಟ್ ಮಾಡದೇ ಇದ್ರೂ ಅವರ ಹೇಳಿಕೆ ವರ್ತನೆಗಳೇ ಬಿಜೆಪಿಗೆ ಪ್ಲಸ್ ಆಗ್ತಾ ಇದೆ. ಹೀಗಿರುವಾಗ ಯಾಕೆ ಆಕ್ಷನ್ ತೆಗೆದುಕೊಳ್ತಾರೆ ಅನ್ನೋದು. ಅಲ್ಲದೆ ಇನ್ನೊಂದು ಪ್ರಮುಖ ವಿಷಯ ಅಂದ್ರೆ ನಮ್ಮ ದೇಶದಲ್ಲಿ ಸೆಂಟಿಮೆಂಟಲ್ ಫುಲ್ಸ್ ಜಾಸ್ತಿ. ಒಬ್ಬ ನಾಯಕ ಜೈಲಿಗೆ ಹೋದ ಅಂದ್ರೆ ಆತ ಮುಂಚೆಗಿಂತಲೂ ದೊಡ್ಡ ಮಟ್ಟದಲ್ಲಿ ಅನುಕಂಪವನ್ನ ಗಿಟ್ಟಿಸಿಕೊಂಡು ಹೀರೋ ಆಗ್ಬಿಡ್ತಾನೆ. ರಾಹುಲ್ ರನ್ನ ಜೈಲಿಗೆ ಹಾಕಿದ್ರೆ ಅಧಿಕಾರ ದುರುಪಯೋಗ, ವಿಪಕ್ಷ ನಾಯಕನ ದನಿ ಅಡಗಿಸೋ ಕೆಲಸ ಅಂತ ಅದನ್ನ ತಿರುಗಿಸೋದು, ಆತರ ತಿರುಗಿಸಿದ್ರೆ ಅದನ್ನ ನಂಬೋದು ಭಾರತದಲ್ಲಿ ಕಷ್ಟದ ವಿಷಯವೇನೂ ಅಲ್ಲ. ಆದ್ರಿಂದ ಇದು ಹುಲಿ ಬಂತು ಹುಲಿ ಕತೆ ಆಗುತ್ತಾ ಅನ್ನೋ ಅನುಮಾನ ಜನರಲ್ಲಿದೆ. ಇದೆಲ್ಲದರ ಮಧ್ಯೆ ಕೇರಳ ಎಲೆಕ್ಷನ್ ಗೆಲ್ಲೋದಕ್ಕೆ ಕಾಂಗ್ರೆಸ್ ಹರಸಾಹಸ ಪಡ್ತಾ ಇದೆ. LDF ಮೇಲಿನ ಆಡಳಿತ ವಿರೋಧಿ ಅಲೆ ಈ ಬಾರಿ ನಮಗೆ ಪ್ಲಸ್ ಆಗುತ್ತೆ, ನಾವೇ ಅಧಿಕಾರಕ್ಕೆ ಬರೋದು ಅನ್ನೋ ಆತ್ಮವಿಶ್ವಾಸಕ್ಕೆ ಇತ್ತೀಚೆಗಿನ ಸರ್ವೆಗಳು ಹೊಡೆತ ಕೊಟ್ಟಂತಿದೆ. ಆದ್ರಿಂದ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೇರಳದಲ್ಲಿ ಒಂದಷ್ಟು ಉಚಿತಗಳನ್ನ ಘೋಷಣೆ ಮಾಡಿದ್ದಾರೆ. ಮಹಿಳೆಯರಿಗೆ ಫ್ರೀ ಬಸ್, ಪೆನ್ಷನ್ 3,000ಕ್ಕೆ ಹೆಚ್ಚಳ, ಕಾಲೇಜಿಗೆ ಹೋಗೋ ವಿದ್ಯಾರ್ಥಿನಿಯರಿಗೆ 1,000 ರು ಪ್ರತಿ ತಿಂಗಳು, ಹಾಗೆ ಪ್ರತಿ ಕುಟುಂಬಕ್ಕೆ 25 ಲಕ್ಷ ಮೌಲ್ಯದ ಹೆಲ್ತ್ ಇನ್ಶೂರೆನ್ಸ್ ಘೋಷಣೆ ಮಾಡಿದೆ. ನಿಜ ಹೇಳಬೇಕು ಅಂದ್ರೆ ಈ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ನಿಜಕ್ಕೂ ಗಮನಾರ್ಹ ವಿಚಾರ. ಎಲ್ಲಾ ಪಕ್ಷಗಳು ಸಿಕ್ಕ ಕಡೆ ಹಣ ಪೋಲು ಮಾಡೋ ಬದಲು ಇನ್ಶೂರೆನ್ಸ್ ಮಾಡಿಕೊಡೋ ಕೆಲಸ ಮಾಡಬಹುದು. ಆದ್ರೆ ನಮ್ಮ ದೇಶದ ಜನರ ಬುದ್ಧಿಮತ್ತೆ ಎಷ್ಟು ಚೆನ್ನಾಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ಅಪಾಯದಲ್ಲಿ ಸಿಲುಕಿದಾಗ ಸಿಗೋ ಲಕ್ಷ ಉಳಿತಾಯಕ್ಕಿಂತ ಪ್ರತಿ ತಿಂಗಳು ಕೈಗೆ ಸಿಗೋ 2,000ವೇ ಜಾಸ್ತಿ ಅಂತ ತಿಳಿದಿರೋ ಬುದ್ಧಿವಂತರ ದೇಶದಲ್ಲಿ ರಾಜಕಾರಣಿಗಳು ಗಿಮಿಕ್ ಮಾಡೋದು ಅಚ್ಚರಿ ಏನೂ ಇಲ್ಲ. ಆದ್ರೆ ಈ ಉಚಿತಗಳಿಂದ ಕೇರಳವನ್ನ ಕಾಂಗ್ರೆಸ್ ಗಿಟ್ಟಿಸಿಕೊಳ್ಳುತ್ತಾ ಇಲ್ವಾ ಅನ್ನೋದು ಸದ್ಯದ ಪ್ರಶ್ನೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.